ಇವತ್ತು ವಿಶ್ವ ಪರಿಸರ ದಿನಾಚರಣೆ. ಇದು ವಿಶ್ವಾದ್ಯಂತ ಎಲ್ಲ ಕಡೆ ಈ ಆಚರಣೆಯನ್ನು ಮಾಡಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿರುವಂಗೆ ವರ್ಷದಿಂದ ವರ್ಷಕ್ಕೆ ಪ್ರತಿ ವರ್ಷ ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ಇದಕ್ಕೆ ನಾವು ಮನುಷ್ಯರು ಮಾಡಿಕೊಂಡಂಥ ತಪ್ಪುಗಳು, ಒಂದು ಆಧುನೀಕರಣ ಅಂತ ಏನು ಆ ಹೆಸರಲ್ಲಿ ಕೈಗಾರೀಕರಣ ಮತ್ತು ಎಲ್ಲ ಹೆಚ್ಚಿನ ವಸತಿ ಇದನ್ನು ಮಾಡೋದು, ಜೊತೆಗೆ ವಾಹನಗಳ ಮಾಲಿನ್ಯ ಮತ್ತು ಕಾಡನ್ನು ಕಡಿಯೋದು, ಈ ಎಲ್ಲ ಕಾರಣದಿಂದ ಏನಾಗ್ತಿದೆ, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಏನು ಹೇಳ್ತೀವಿ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಇವೆಲ್ಲ ಪ್ರಕೃತಿಗೆ ಬಿಡುಗಡೆ ಆಗ್ತಾ ಇದೆ. ಜೊತೆಗೆ ನಾವು ಮರನ ಕಡ್ದಾಗ ಏನಾಗುತ್ತೆ, ಮರದಲ್ಲಿ ಕೂಡ ಕಾರ್ಬನ್ ಡೈಆಕ್ಸೈಡ್ ಡಿಪಾಸಿಟ್ ಆಗಿರುತ್ತೆ, ಅದು ಕೂಡ ವಾತಾವರಣಕ್ಕೆ ವಾಪಸ್ ಬರುತ್ತೆ. ಹಾಗಾಗಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಇತರೆ ಇದು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಏನು ಹೇಳ್ತೀವಿ, ಅವು ಬಿಡುಗಡೆ ಆಗಿ ಈ ಭೂಮಿಗೂ ಮತ್ತು ಸೂರ್ಯನಿಗೂ ಮಧ್ಯೆ ಇರುವಂಥ ಓಝೋನ್ ಪದರವನ್ನು ಅದು ಹಾಳು ಮಾಡ್ತಾ ಇದೆ. ಸೊ ಹಾಳು ಮಾಡೋದ್ರಿಂದ ಏನಾಗುತ್ತೆ, ಸೂರ್ಯನಿಂದ ಬರುವಂಥ ಕಿರಣಗಳು ಮನುಷ್ಯರ ಮೇಲೆ ದುಷ್ಪರಿಣಾಮಗಳನ್ನ ನೀಡ್ತಾ ಇದ್ದಾವೆ. ಕ್ಯಾನ್ಸರ್ ಆಗಿರ್ಬೋದು ಅಥವಾ ಚರ್ಮದ ಕಾಯಿಲೆ ಆಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದೆ. ಜೊತೆಗೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಸೊ ಈ ವಾಯು ಮಾಲಿನ್ಯದಿಂದ ಅನೇಕ ಸಿಟಿಗಳಲ್ಲಿ ಇಂದು ನೀವು ನೋಡ್ಬೋದು. ಸೊ ವಾಯು ಮಾಲಿನ್ಯ ಅತ್ಯಂತ ಹೆಚ್ಚಾಗಿದೆ. ಹಂಗಾಗಿ ಉಸಿರಾಟ ಕೂಡ ತೊಂದರೆ ಆಗ್ಬೋದು. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಮನುಷ್ಯ ಒಂದು ಆಕ್ಸಿಜನ್ ಸಿಲಿಂಡರ್ನ ಬೆನ್ನು ಕಟ್ಕೊಂಡು ಹೋಗುವಂಥ ಪ್ರಮೇಯ ಬರುತ್ತೆ ಅಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದು 2000 ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು 1300 ಗಿಡಗಳನ್ನ ಇದು ಎಲ್ಲರಿಗೂ ಕೊಟ್ಟಾಗಿದೆ. ಅದನ್ನು ಅವ್ರವ್ರ ಜಾಗದಲ್ಲಿ ನೆಡ್ತಿದ್ದಾರೆ. ಸೊ ಈ ಒಂದು ಇದರಲ್ಲಿ ಎಲ್ಲರೂ ಕೂಡ ಅವರ ಜೀವಿತಾವಧಿಯಲ್ಲಿ ವರ್ಷಕ್ಕೆ 1 ಗಿಡನ ನೆಟ್ಟು ಅದನ್ನು ಕಾಪಾಡುವಂಥ ಒಂದು ನಿಶ್ಚಯವನ್ನು ಮಾಡಬೇಕು. ಅದರಿಂದ ಪರಿಸರವನ್ನು ಕಾಪಾಡಬೇಕಂತ ನಾನು ಎಲ್ರಿಗೂ ಕೇಳ್ಕೊತೀನಿ. ಚನ್ನಪಟ್ಟಣ ಪ್ರಾದೇಶಿಕ ವಲಯ ಅರಣ್ಯ ಇಲಾಖೆ ವತಿಯಿಂದ ಮತ್ತು ಏನು ಮಲ್ವೇಗೌಡ ಅವ್ರ ಟೀಮು ಪ್ರತಿ ವರ್ಷ ಸುಮಾರು ಸಾವಿರಾರು ಗಿಡಗಳನ್ನ ಟೌನಲ್ಲಿ ಮತ್ತು ಕೆರೆ ಬದುಗಳಲ್ಲಿ, ಹಳ್ಳಿಗಳಲ್ಲೆಲ್ಲ, ಸ್ಮಶಾನದಲ್ಲೆಲ್ಲ ನೆಟ್ಟು ಬೆಳೆಸ್ತಿದ್ದಾರೆ. ಅವ್ರಿಗೆ ನಾವು ಗಿಡಗಳನ್ನ ಪೂರೈಸೋದು ಮುಖಾಂತರ ಅವ್ರ ವಿಶ್ವ ಪರಿಸರ ದಿನಾಚರಣೆಯ ಒಂದು ಅಂಗವಾಗಿ ಗಿಡ ಏನು ನೆಡ್ತಾ ಇದ್ದಾರೋ ಅವ್ರಿಗೆ ನಾವು ಸಹಕಾರ ಕೊಟ್ಕೊಂಡು ಅವರು ನೆಡ್ತಾ ಇರುವಂಥ ಒಂದು ಏನು ಸಾಮಾಜಿಕ ಒಂದು ಕಳಕಳಿ ಒಂದು ಇಟ್ಕೊಂಡು ಅವ್ರ ಪರಿಸರದ ಕಾಳಜಿ ಮತ್ತು ಪರಿಸರಕ್ಕೆ ನೀಡ್ತಾ ಇರುವಂಥ ಕೊಡುಗೆ ಅಪಾರವಾದದ್ದು. ಅವರೇನಿವತ್ತು ಗಿಡಗಳು ಬೆಳೆಸಿ ಇದು ಮಾಡ್ತಾ ಇದ್ದಾರೋ ಅದು ಮುಂದಿನ ಪೀಳಿಗೆಗೆ ಉತ್ತಮವಾದ ಫಲ ಕೊಡಲಿ ಮತ್ತು ಅವ್ರಿಗೂ ಕೂಡ ಅವರ ಆಶೋದ್ಯೋಗಗಳೆಲ್ಲ ಒಳ್ಳೆಯದಾಗಲಿ, ಒಳ್ಳೆಯ ಒಂದು ಪರಿಸರಕ್ಕೆ ಒಂದು ಕೊಡುಗೆ ಕೊಡ್ತಾ ಇರುವಂಥ ಅವ್ರಿಗೆ ಮತ್ತು ಅವ್ರ ಟೀಮ್ಗೆ ಒಂದು ಧನ್ಯವಾದ ತಿಳಿಸ್ತಾ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.